ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಈ ಟೊಮ್ಯಾಟೊದೊಳಗೆ ಶಿಲೀಂಧ್ರ, ದುಂಡಾಣು ರೋಗಗಳೇನಿದ್ದಾವೆ ಅವುಗಳಲ್ಲಿ ಇನ್ನೊಂದು ಪ್ರಮುಖವಾದ ರೋಗ ಅಂದರೆ ಅದು ಮಚ್ಚೆ ರೋಗ. ಅಂದರೆ ಒಂದು ಅರ್ಲಿ ಲೀಫ್ ಬ್ಲೈಟ್ ಅಂತ ಹೇಳ್ತೀವಿ, ಇನ್ನೊಂದು ಲೇಟ್ ಬ್ಲೈಟ್ ಅಂತ ಹೇಳ್ತೀವಿ. ಆ ಒಂದು ಬರ್ತಕ್ಕಂಥ ಫೈಟೋಫ್ತರದಿಂದ ಬರ್ತಕ್ಕಂಥ ಲೇಟ್ ಬ್ಲೈಟ್ ಅದು ಪೊಟ್ಯಾಟೋದಲ್ಲಿ ವಿಶೇಷವಾಗಿ ಜಗಜ್ಜಾಹೀರ ಆಗಿದೆ. ಅದೇ ರೀತಿ ಟೊಮ್ಯಾಟೊದಲ್ಲಿನೂ ಕೂಡ ಬರ್ತದೆ. ಇದು ಕೂಡ ಕೆಲವೊಂದು ಊಮಸ್ಟಿಸ್ ಅಂತ ಹೇಳ್ತೀವಿ, ಆ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಭಾಳ ಡೆಡ್ಲಿ ಡಿಸೀಸ್. ಇದೇನಾಗುತ್ತೆ, ಅಲ್ಲಲ್ಲಿ ಎಲೆಗಳಲ್ಲಿ ಒಂಥರ ನೀರಾಗಿ ಕಾಣುತ್ತೆ. ಸಣ್ಣ ಸಣ್ಣ ಚುಕ್ಕಿಗಳು, ಮಚ್ಚೆಗಳು ಕಾಣಿಸ್ಕೊಂಡು ಇಡೀ ಎಲೆಯ ಒಂದು ದೇಟು ಒಣಗಿ ಆಮೇಲೆ ಇಡೀ ಗಿಡ ಒಣಗಿ ಹೋಗಿಬಿಡ್ತದೆ. ಅಥವಾ ಬೇರುಗಳಲ್ಲಿ ಶಕ್ತಿ ಇರೋದಿಲ್ಲ. ಬೇರಿನಲ್ಲಿ ಕೂಡ ಅನೇಕ ಪ್ರಕಾರದ ಕರಿ ಮತ್ತು ಕಪ್ಪು ಮತ್ತು ಕಂದು ಬಣ್ಣದ ಕೆಲವೊಂದು ಮಚ್ಚೆಗಳು ಆಗ್ತವೆ. ಆ ಬೇರುಗಳಲ್ಲಿ ಶ್ರೆಡ್ಡಿಂಗ್ ಅಂತ ಹೇಳ್ತೀವಿ, ಅದು ಆಗುತ್ತೆ. ನೀರಾಗಿ ಇಡೀ ಒಂದು ಬೆಳೆ ಕುಸಿತ ಆಗುತ್ತೆ. ಸೊ ಇಂಥ ಒಂದು ಈ ಅಂಗಮಾರಿ ರೋಗ ಬಹಳ ದೇಶಗಳಲ್ಲಿ ವಿನಾಶವನ್ನು ತಂದಿದೆ. ಸೊ ದಯಮಾಡಿ ನಮ್ಮ ರೈತರು ಅಂಥ ಹೊಲಗಳು ತಮ್ಮಲ್ಲಿದ್ದರೆ ನಾವು ಅದನ್ನು ಬೆಳೆಗಳ ಪರಿವರ್ತನೆ ಮಾಡಬೇಕಾಗತ್ತೆ, ಮಣ್ಣಿನ ಉಪಚಾರ ಮಾಡಬೇಕಾಗತ್ತೆ, ಬೀಜೋಪಚಾರ ಮಾಡಿ ಬಿತ್ತಬೇಕಾಗತ್ತೆ, ಬೆಳೆಯ ಉಪಚಾರವನ್ನು ಮಾಡಬೇಕಾಗತ್ತೆ, ಕಳೆಗಳ ನಾಶನ ಮಾಡಬೇಕಾಗತ್ತೆ. ಕೆಲವೊಂದು ಕಡೆ ನಮಗೆ ಇವ್ಯಾವ ಆಗೋದಿಲ್ಲ, ನಮ್ಮ ಹತ್ರ ರಿಸೋರ್ಸ್ ಇಲ್ಲ ಅಂದರೆ ಕನಿಷ್ಠ ಪಕ್ಷ 1 ಅಥವಾ 2 ವರ್ಷ ಅಲ್ಲಿ ಆ ಬೆಳೆಯನ್ನು ನಿರ್ಬಂಧ ಮಾಡಬೇಕಾಗತ್ತೆ. ಯಾಕಂದರೆ ಮಣ್ಣಿನಲ್ಲಿ ಎಷ್ಟೊಂದು ಅದರ ಅಂಶ ಇರ್ತದೆ ಶಿಲೀಂಧ್ರದ. ಅಂದರೆ ಕೆಲವೊಂದು ಅದಕ್ಕೆ ತುತ್ತಾಗ್ತಕ್ಕಂಥ ಯಾವುದೇ ಒಂದು ತಳಿ ಅಥವಾ ಯಾವುದೇ ಒಂದು ಬೆಳೆ, ಈಗ ಟೊಮೆಟೊ ಕುಟುಂಬಕ್ಕೆ ಸೇರಿದಂಥ ಯಾವುದೇ ಬೆಳೆ ಇದ್ದರೂ ಕೂಡ ಆ ರೋಗಕ್ಕೆ ನಿಯಂತ್ರಣ ಆಗೋದಿಲ್ಲ. ಸೊ ಆದ್ದರಿಂದ ಅಂಥ ಬೆಳೆಗಳನ್ನು ಬಿಟ್ಟು ಬೇರೆ ಬೆಳೆಗಳನ್ನು ಹಾಕೋದ್ರಿಂದ ನಾವು ಆ ಒಂದು ಅಂಗಮಾರಿ ರೋಗದ ಒಂದು ಬಾಧೆಯಿಂದ ಹೊರಗೆ ಬರ್ಬೋದು. ಇನ್ನು ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಟೊಮ್ಯಾಟೋವನ್ನು ಬಾಧಿಸುವಂಥ ರೋಗಗಳಲ್ಲಿ ಅಂದರೆ ನಂಜಾಣು ರೋಗ. ಇದು ಬಹಳ ವಿಶೇಷವಾದಂಥ ರೋಗಗಳು ನಮಗೆ ಟೊಮ್ಯಾಟೋದಲ್ಲಿ ಕಂಡು ಬರ್ತವೆ. ಅನೇಕ ಪ್ರಕಾರದ ನಂಜಾಣು ರೋಗಗಳಿದ್ದಾವೆ. ಅದು ಹಣ್ಣಿನ ಮೇಲಿರ್ಬೋದು, ಎಲೆ ಮೇಲಿರ್ಬೋದು, ಕಾಂಡದ ಮೇಲಿರ್ಬೋದು, ದೇಟಿನ ಮೇಲಿರ್ಬೋದು, ಅಥವಾ ಟಿಪ್ ಮೇಲಿರ್ಬೋದು. ಹೀಗೆ ವಿವಿಧ ಆಕಾರದಲ್ಲಿ ನಮಗೆ ಅನೇಕ ವೈರಸ್ಗಳು, ಒಂದು 15ರಿಂದ 20 ವೈರಸ್ಗಳು, ನಂಜಾಣುಗಳು ಟೊಮ್ಯಾಟೋದಲ್ಲಿ ಕಂಡು ಬಂದಿದ್ದಾವೆ. ಇದಕ್ಕೆ ಸಾಕಷ್ಟು ಸಂಶೋಧನೆ ಆಗಿದೆ. ಈ ಒಂದು ನಂಜಾಣು ನಿರೋಧಕ ತಳಿಗಳು ಮತ್ತು ಹೈಬ್ರಿಡ್ಗಳನ್ನು ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಅಥವಾ ಪ್ರೈವೇಟ್ ಕಂಪನಿಯವರು ರಿಲೀಸ್ ಮಾಡಿದ್ದಾರೆ. ಬಟ್ ಏನಪ್ಪ ಇಲ್ಲಿ ವಿಶೇಷತೆ ಅಂದರೆ, ಇದು ಎಲ್ಲ ಈ ನಂಜಾಣು ರೋಗಗಳಲ್ಲೂ ಒಂದು ಕೀಟ ಪಾತ್ರ ವಹಿಸುತ್ತೆ. ಸೊ ಆದ್ದರಿಂದ ಈ ಕೀಟಗಳ ನಿಯಂತ್ರಣ ಫಸ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಕೀಟನಾಶಕಗಳನ್ನು ಬಳಸಬೇಕು, ಯಾವ ಕೀಟನಾಶಕಗಳನ್ನು ಬಳಸಬೇಕು, ಯಾವ ಕೀಟ ಇದೆ, ಆ ಕೀಟದಲ್ಲಿ ಎಷ್ಟು ನಂಜಾಣುವಿನ ಒಂದು ಪ್ರಸಾರ ಆಗ್ತಕ್ಕಂಥ ಶಕ್ತಿ ಇದೆ, ಆ ಒಂದು ಶೇಕಡಾವಾರು ನೋಡಿದಾಗ ಅತಿ ಮುಖ್ಯವಾಗಿ ಬರುವಂಥದ್ದು ಮೊಜಾಯಿಕ್ ಅಂತ ಕರಿತೀವಿ ನಾವು. ಆಮೇಲೆ ಟೊಮೆಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತೀವಿ. ಅಂದರೆ ಆ ಸ್ಪಾಟಿಂದ ಪ್ರಾರಂಭ ಮೊಜಾಯಿಕ್ ಅಂದರೆ ಹಳದಿ ಮತ್ತು ಹಸಿರು ಬಣ್ಣಗಳು ಇರ್ತಕ್ಕಂಥ ದ್ವೀಪಗಳು ಪ್ರಾರಂಭ ಆಗ್ತವೆ ಎಲೆ ಮೇಲೆ, ಅಲ್ಲೆಲ್ಲೆಲ್ಲೆಲ್ಲೆ. ಅಂದರೆ ಅದು ವೇನ್ಸ್ ಅಂತ ಏನು, ತಂತುಗಳಂತ ಏನು ಕರಿತೀವಿ, ಅಲ್ಲಿ ಅದು ಒಂದು ನಂಜಾಣು ತನ್ನ ಪ್ರಸಾರವನ್ನು ಜಾಸ್ತಿ ಮಾಡುತ್ತೆ. ಆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಫೆಕ್ಟ್ ಆಗುತ್ತೆ. ಇದರಿಂದ ಆಹಾರ ಉತ್ಪಾದನೆ ಎಲೆಯಲ್ಲಿ ಆಗಲಾರ್ದ್ರಿಂದ ಆ ಬೆಳೆಯಲ್ಲಿ ಇಳುವರಿ ಮಟ್ಟ ಕಡಿಮೆ ಆಗುತ್ತೆ, ಅಥವಾ ಇಳುವರಿ ಬರದೇ ಹೋಗ್ಬೋದು, ಹೂಗಳು ಆಗದೇ ಹೋಗ್ಬೋದು, ಹೂಗಳಾದರೂ ಕಾಯಿ ಆಗದೇ ಹೋಗ್ಬೋದು, ಕಾಯಿ ಆದರೂ ಕಾಯಿ ಪೀಚಾಗಿ ಯಾವುದೇ ತರಹದ ಒಂದು ಗಾತ್ರ, ಸಂಖ್ಯೆ ಮತ್ತು ಗುಣಮಟ್ಟ ಇವುಗಳ ಒಂದು ಇಳಿಮುಖ ಏನಿದೆ ರೈತನಿಗೆ ನಷ್ಟವನ್ನು ತಂದು ಕೊಡ್ತದೆ. ಸೊ ಬಹಳ ಕೇರ್ಫುಲ್ಲಾಗಿ ನಮ್ಮ ರೈತರು ಯಾವ ನಂಜಾಣು ಯಾವ ಕೀಟದಿಂದ ಬರುತ್ತೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ರಸ ಇರುವ ಕೀಟ ಇದೆಯೋ, ಎಲೆ ತಿನ್ನುವ ಕೀಟ ಇದೆಯೋ, ಅಥವಾ ಬೇರೆ ಬೇರೆ ಏನು ಪ್ರಮಾಣದ ಕೀಟಗಳಿದ್ದಾವೆ, ಯಾವ ರೀತಿ ಕೀಟದಿಂದ ಈ ಒಂದು ನಂಜಾಣು ಬರ್ತದೆ ಅಂಥ ಒಂದು ಗುರುತಿಸಿ ಅಥವಾ ಅದರ ಒಂದು ತಿಳುವಳಿಕೆ ಪಡೆದುಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಆ ಕೀಟನಾಶಕಗಳನ್ನು ಬೀಜದ ಮೂಲಕ, ಸಿಂಪರಣೆ ಮೂಲಕ, ಅಥವಾ ಮಣ್ಣಿಗೆ ದ್ರಾವಣ ಹಾಕೋದ್ರ ಮೂಲಕ, ಅಥವಾ ಬೇರೆ ಏನು ಬೆಳೆಗಳನ್ನು ಬಾರ್ಡ್ರಲ್ಲಿ ಹಾಕಿ ಅಲ್ಲಿ ಕೀಟಗಳ ಪ್ರಸಾರ ಆಗಲಾರ್ದಂಗೆ ನೋಡಿಕೊಂಡ್ರೆ ಆ ಕೀಟಗಳಿಂದ ಬರ್ತಕ್ಕಂಥ ನಂಜಾಣುಗಳ ಬಾಧೆಯನ್ನು ನಾವು
ಕಡಿಮೆ ಮಾಡ್ಬೋದು. ಒಂದು ನಮ್ಮ ರೈತರು ತಿಳ್ಕೊಬೇಕು, ಯಾವುದೇ ನಂಜಾಣುನಾಶಕ ಅಂತ ಔಷಧಿ ಇಲ್ಲ. ಅದು ಕೆಲವೊಂದು ಸಸ್ಯಜನ್ಯ, ಪ್ರಾಣಿಜನ್ಯ, ಕೆಲವೊಂದು ಪ್ರೋಟೀನ್ಸು, ಅಮೈನೋ ಆ್ಯಸಿಡ್ಸನ್ನು ಉಪಯೋಗ ಮಾಡಿಕೊಂಡು ಆ ರೋಗ ನಿರೋಧಕ ಶಕ್ತಿಯನ್ನು, ನಂಜಾಣು ರೋಗ ನಿರೋಧಕ ಶಕ್ತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಇನ್ನೂ ನಿರಂತರವಾಗಿ ನಡಿಬೇಕಾಗಿದೆ. ಆದರೆ ಯಾವುದೇ ರಾಸಾಯನಿಕ ಒಂದು ಪ್ರಮಾಣದಲ್ಲಿ ಈ ಒಂದು ನಂಜಾಣುನಾಶಕಗಳು ಇವತ್ತಿವರೆಗೂ ಬಂದಿಲ್ಲ. ಯಾಕಂತಂದರೆ ಅದು ನೇರವಾಗಿ ಫ್ಲೋಯಮ್ ಅನ್ನೋ ಒಂದು ಅಂಶವನ್ನು ಅಟ್ಯಾಕ್ ಮಾಡೋದರಿಂದ, ಅತಿಕ್ರಮಣ ಮಾಡೋದರಿಂದ ಯಾವುದೇ ಒಂದು ವಿಷವನ್ನು ನಾವು ಕೊಟ್ಟರೆ ಅದು ಇಡೀ ಗಿಡವೇ ವಿಷವಾಗಿ ಹೋಗುತ್ತೆ. ಸೊ ಆದ್ದರಿಂದ ಕೆಲವೊಂದು ಜೈವಿಕ ಆಧಾರಿತ ಅಂಶಗಳನ್ನು ಉಪಯೋಗ ಮಾಡ್ತಕ್ಕಂಥ ನಂಜಾಣುನಾಶಕಗಳನ್ನು ಅಥವಾ ನಂಜಾಣು ತಡೆಹಿಡುವಿಕೆ ಅಂತೀವಿ ನಾವು, ವೈರಲ್ ಸ್ಟ್ಯಾಟಿಕ್ ಅಂತ ಹೇಳ್ತೀವಿ, ಅಂಥವನ್ನು ಮಾಡೋದರಿಂದ ನಂಜಾಣು ರೋಗಗಳ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಬಟ್ ಇದ್ರ ಜೊತೆಗೆ ಬೇಸಾಯ ಕ್ರಮಗಳಲ್ಲಿ ಎಷ್ಟು ನಾವು ಆಧುನಿಕ ಪದ್ಧತಿಗಳನ್ನು ಉಪಯೋಗ ಮಾಡಿಕೊಂಡು ನೀರಿನ ಪ್ರಮಾಣ, ಗೊಬ್ಬರದ ಪ್ರಮಾಣ, ಪೋಷಕಾಂಶಗಳ ಪ್ರಮಾಣ ಮತ್ತು ಬೆಳೆಗಳ ಗಾತ್ರ, ಬೆಳೆಗಳ ಸಾಂದ್ರತೆ, ಇವುಗಳ ಕಳೆಗಳ ನಿರ್ವಹಣೆ, ಬದುವಿನ ನಿರ್ವಹಣೆ, ಕಾಲುಗೈ ಮಾಡೋದಾಗಲಿ, ಯಾವ ದಿಕ್ಕಿನಲ್ಲಿ ಬೆಳೆ ಮಾಡಬೇಕು, ಯಾವ ಹಂಗಾಮಿನಲ್ಲಿ ಮಾಡಬೇಕು, ಇವೆಲ್ಲ ತಿಳುವಳಿಕೆ ಈ ಒಂದು ನಂಜಾಣು ರೋಗಗಳ ಕ್ರಮೇಣವಾದಂಥ ನಿಯಂತ್ರಣ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಾನು ಹೇಳ್ತೀನಿ, ಇವತ್ತು 1% ಇದ್ದಿದ್ದು ಕೆಲವು ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ಅದು 100% ಆಗಿ ಇಡೀ ಒಂದು ಹೊಲನೇ ನಾಶವಾಗಿ ಹೋಗ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಅದು ಇರ್ರಿವರ್ಸಿಬಲ್ ಎಫೆಕ್ಟ್ ಇರ್ತದೆ. ಏನೇನೇನೇನೋ ಪುನರಾವರ್ತನೆ ಮಾಡೋ ಅದು ಬರೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಅವು ಡೇಂಜರಸ್. ಸೊ ರೈತರು ಸಂಬಂಧಿತ ಕೀಟಗಳ ಒಂದು ಬಾಧೆಯನ್ನು ನೋಡಿಕೊಂಡು ಆ ಕೀಟಗಳು ಬರಲಾರ್ದಂಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಆ ಬಲೆಗಳನ್ನು ಹಾಕಬೇಕು ಅಥವಾ ಆ ಸಿಂಪರಣೆ ಮಾಡಬೇಕು ಅಥವಾ ಬೆಳೆ ಕಾಲುಗೈ ಮಾಡಬೇಕು. ಈ ರೀತಿ ನಂಜಾಣು ಇದ್ದರೂ ಕೂಡ ಆ ಕೀಟಗಳು ಇರಲಿಲ್ಲ ಅಂದರೆ ನಮಗೆ ಯಾವುದೇ ಒಂದು ತಾಪತ್ರಯ ಇರೋದಿಲ್ಲ. ಸೊ ಇದು ಒಂದು ಅಂಶ. ಇನ್ನು ಎರಡನೇ ಅಂಶ ಏನಪ್ಪ ಅಂತಂತಂದರೆ, ಅದರಲ್ಲಿ ನಾನು ಹೇಳಿದೆ ಮೊಜಾಯಿಕ್ ಅಂತೆ, ಟೊಮೆಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತೀವಿ. ಅಂದರೆ ಚಿಕ್ಕೆಯಿಂದ ಪ್ರಾರಂಭವಾಗಿದ್ದು ಸೊರಗು ರೋಗ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇತ್ತೀಚೆಗೆ ಲೀಫ್ ಕರ್ಲ್ ಅಂತ ಬರ್ತಾಯಿದೆ, ಅಂದರೆ ಎಲೆ ಮುಟುರು, ಎಲೆ ಸುಳ್ಳುವಿಕೆ, ಎಲೆ ಸುತ್ತುಕೊಳ್ಳುವಿಕೆ, ಮುಟುರು ಕರ್ಲ್ ಅಂದರೆ ಅದು ಕೂಡ ಒಂದು ಬಿಳಿ ನೊಣಗಳಿಂದ ಬರ್ತಕ್ಕಂಥ ನಂಜಾಣು. ಈ ಬಿಳಿ ನೊಣಗಳಿಗೆ ಸಾಕಷ್ಟು ಬಲೆಗಳಿದ್ದಾವೆ, ಕೀಟನಾಶಕಗಳಿದ್ದಾವೆ ಮತ್ತು ಬೇಸಾಯ ಕ್ರಮಗಳು ಇದ್ದಾವೆ ಅದನ್ನು ಕಡಿಮೆ ಮಾಡಲಿಕ್ಕೆ. ಅಂಥವುಗಳನ್ನು ಶಿಫಾರಸು ಮಾಡಿದ ಒಂದು ಪ್ರಮಾಣದಲ್ಲಿ ನಮ್ಮ ರೈತರು ಸರಿಯಾದ ಸೂಕ್ತವಾದ ಸಮಯದಲ್ಲಿ ಸರಿಯಾದ ಪದ್ಧತಿಯಲ್ಲಿ ಹಾಕೋದ್ರಿಂದ ಆ ಒಂದು ಕೀಟಗಳ ನಿಯಂತ್ರಣದಿಂದ ಆ ಒಂದು ಎಲೆ ಸುತ್ತಿಸೊಳ್ಳುವಿಕೆ ಅಥವಾ ಲೀಫ್ ಕರ್ಲ್ ಅಂತ ಏನು ಹೇಳ್ತೀವಿ ನಾವು, ಅದರ ಒಂದು ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು. ಕೆಲವೊಂದು ವಿಶೇಷವಾದ ಲಕ್ಷಣಗಳಂದರೆ ಎಲೆ ಮೇಲೆ ದ್ವೀಪಗಳಂತೆ ಆಗೋದು, ಚುಕ್ಕೆಗಳಂತಾಗೋದು, ಆಮೇಲೆ ಹಣ್ಣಿನ ಮೇಲೆ ಚುಕ್ಕೆ ಚುಕ್ಕೆ ಬರ್ತದೆ, ಮಚ್ಚೆ ಆಕಾರದಲ್ಲಿ ಬರುತ್ತೆ, ಕೆಂಪಿದ್ದರೆ ಹಳದಿ ಆಗುತ್ತೆ, ಹಳದಿ ಇದ್ದರೆ ಹಸಿರು ಇರ್ತದೆ. ಹಾಗೆಯೇ ಎಲೆ ಇದ್ರ ಮೇಲೆ ದೇಟಿನ ಮೇಲೇನೂ ಕೂಡ ಈ ಹಸಿರು ಮತ್ತು ಹಳದಿಯ ಕೆಲವೊಂದು ಚುಕ್ಕೆಗಳು ಕಂಡುಬರ್ತವೆ, ಮಚ್ಚೆಗಳು ಕಂಡುಬರ್ತವೆ. ಆಮೇಲೆ ಅಲ್ಲಿ ಕುಂಠಿತ ಆಗುತ್ತೆ ಆ ಭಾಗದ ಒಂದು ಬೆಳವಣಿಗೆ. ಸೊ ಹೀಗೆ ಆಮೇಲೆ ವಿಕಾರಗೊಳ್ಬೋದು, ಬೇರೆ ಬೇರೆ ಆಕಾರ. ಲೀಫ್ ಕರ್ಲ್ ಬಂದಾಗಂತರೂ ನೋಡ್ಬೋದು ನಾವು, ಎಲೆಗಳಲ್ಲಿ ವಿಕಾರಗಳು ಹೊಣ್ತವೆ ಬೇರೆ ಬೇರೆ, ಅದು ಎದಕ್ಕೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ಯಾವುದೇ ಒಂದು ತಿಳುವಳಿಕೆ ಇರಲಾರ್ದೇ ಸಿಂಪಡಣೆ ಮಾಡೋದು ಅನವಶ್ಯಕ ಮತ್ತು ಬೇಕಾಗಿಲ್ಲ. ಸೊ ಈ ರೀತಿ ಅನೇಕ ನಂಜಾಣು ರೋಗಗಳನ್ನು ನಾವು ಕಾಣ್ಬೋದು. ಇನ್ನು ಇತ್ತೀಚೆಗೆ ಜಾಸ್ತಿ ಈ ಜಂತು ರೋಗ, ಇದು ಬಹಳ ಡೇಂಜರಸ್. ಯಾಕಂದರೆ ಇದು ಮಣ್ಣಿನಿಂದ ಬರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ, ಬೀಜದಿಂದ ಬರ್ತಕ್ಕಂಥ ನಿಯಂತ್ರಣ ಮಾಡ್ಬೋದು, ಗಾಳಿಯಿಂದ ಬರೋದನ್ನು ಸ್ವಲ್ಪ ಮಟ್ಟಿಗೆ ಹೊಲದಲ್ಲಿ ಬಂದ ಮೇಲೆ ನಿಯಂತ್ರಣ ಮಾಡ್ಬೋದು. ಆದರೆ ಮಣ್ಣಿನಲ್ಲಿ ಬರ್ತಕ್ಕಂಥ ರೋಗಾಣುಗಳು ಒಮ್ಮೆ ಮನೆ ಮಾಡಿಬಿಟ್ರೆ ಕನಿಷ್ಠ 10ರಿಂದ 15 ವರ್ಷ ಮಣ್ಣೊಳಗಿರ್ತವೆ. ನಾವು ದಿವಸ ಅದ್ರ ಜೊತೆಗೆ ಗುದ್ದಾಡ್ಕೊತಾನೆ ಇರಬೇಕು. ಸೊ ಅಂಥದ್ರಲ್ಲಿ ಒಂದು ಅಂದರೆ ಈ ಜಂತು, ವಿಶೇಷವಾಗಿ ಈ ಗಂಟು ಬೇರಿನಲ್ಲಿ ಗಂಟು ತರ್ತಕ್ಕಂಥ ಜಂತು ಏನಿದೆ, ರೂಟ್ ನಾಟ್ ನೆಮಟೋಡ್ ಅಂತ ಹೇಳ್ತೀವಿ, ಮೆಲೋಡೋಗೈನ್ ಸ್ಪೀಷೀಸ್, ದೇರ್ ಆರ್ ಸೋ ಮೆನಿ ಸ್ಪೀಷೀಸ್. ಅಂಥ ಒಂದು ಮೆಲೋಡೋಗೈನ್ ಇಡೀ ವರ್ಲ್ಡ್ ವೈಡ್ ಇದೆ, ಇಡೀ ಜಗತ್ತಿನಲ್ಲಿ ಇದೆ. ಎಲ್ಲಿ ಯಾವ ಮಣ್ಣಿದ್ದರೂ ಕೂಡ ಅಲ್ಲಿ ಮೆಲೋಡೋಗೈನು ನಮಗೆ ಆ ಒಂದು ಜಂತುವಿನ ಸಣ್ಣ ಪುಟ್ಟ ಕೀಡೆಗಳು ಅಂದರೆ ಲಾರ್ವೆಗಳು ಕಂಡು ಬರ್ತವೆ. ಸೊ ಇದರ ಲಕ್ಷಣಗಳೇನಪ್ಪ ಅಂತಂದರೆ, ಆ ಬೇರಿನಲ್ಲಿ ನಿಮಗೆ ಗಂಟುಗಳು ಕಾಣಿಸ್ಕೊಳ್ತವೆ, ಆಮೇಲೆ ಕಾಂಡದ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ, ಓವರಾಲ್ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಎಲೆಗಳು ಒಂಥರ ಸತ್ವ ಇರಲಾರ್ದಂಗೆ ಆಗ್ತವೆ. ಅಂಥ ಎಲೆಗಳಲ್ಲಿ ಹೂ ಬಿಟ್ಟರೂ ಆ ಹೂವಿನಲ್ಲಿ ಸತ್ವ ಇರಲಾರ್ದ ಕಾಯಿಗಳು, ಶ್ರಿಂಕ್ ಆದಂಥ ಬೀಜಗಳು ಇವೆಲ್ಲ ಪ್ರಾರಂಭ ಆಗ್ತವೆ. ಸೊ ಆದ್ದರಿಂದ ನಮ್ಮ ರೈತರು
ಯಾವುದು ಒಂದು ಜಂತು ಬಾಧಿತ ಪ್ರದೇಶ ಇದ್ದರೆ ಅಂಥ ಪ್ರದೇಶದಿಂದ ಯಾವುದೇ ತರಹದ ತಳಿಗಳನ್ನು ತರಬಾರದು, ಯಾವುದೇ ತರಹದ ಅಂಥ ಮಣ್ಣಿನಿಂದ ಮಾಡಿದಂಥ ಯಾವುದೇ ಸಸಿಗಳನ್ನು ತರಬಾರದು. ಅದರ ಮೂಲಕನೇ ಈ ಜಂತುಗಳ ಪ್ರಸಾರ ಆಗುತ್ತೆ. ಅವುಗಳು ನಮ್ಮಲ್ಲಿ ಬಂದು ಬೇರೆ ಮನೆ ಮಾಡ್ತವೆ. ಸೊ ಅಲ್ಲಿಂದ ಅದರ ಒಂದು ಬಾಧೆ ತೀವ್ರತೆ ಹೊಂದಿಕೊಂಡು ಇಡೀ ಕೊಲ್ಲನೆ ಅಂದರೆ ಲಾಸ್ ಆಗುವಂಥ ಒಂದು ಪ್ರಕ್ರಿಯೆ ಇರ್ತದೆ. ಇಂಥ ಜಂತುಗಳು ಬಂದಾಗ ಏನು ಮಾಡಬೇಕು? ಕಾಲುಗೈ ಪದ್ಧತಿ ಮಾಡಬೇಕು. ಓಕೆ, ಅನವಶ್ಯಕವಾಗಿ ನೀರನ್ನು ನಿಲ್ಲಿಸುವಂಥ ವ್ಯವಸ್ಥೆ ಮಾಡಬಾರ್ದು. ಆಮೇಲೆ ಕೆಲವೊಂದು ಈ ಜಂತುನಾಶಕಗಳನ್ನು ಬಳಕೆ, ವಿಶೇಷವಾಗಿ ಬೇವಿನ ಪುಡಿ, ಇದು ಬಹಳ ಮುಖ್ಯ. ಯಾವುದೇ ಒಂದು ಕಾಯಿಪಲ್ಯ ಬೆಳೆಯುವ ರೈತ ಇದ್ದ ಅಂದರೆ ಬೇವಿನ ಪುಡಿಯನ್ನು ಯಥೇಚ್ಛವಾಗಿ ಬೆಳೆಸಬೇಕು. ಬೀಜಕ್ಕೂ ಮಾಡಬೇಕು, ಮಣ್ಣಿಗೂ ಹಾಕಬೇಕು, ಆಮೇಲೆ ಬದುವಿನಲ್ಲಿಯೂ ಹಾಕಬೇಕು. ಇದರಿಂದ ಏನಾಗುತ್ತೆ, ಅನೇಕ ಕೀಟಗಳು ಬಾಧೆ ಕಡಿಮೆ ಆಗುತ್ತೆ. ಆ ಬೇವಿನ ಹಿಂಡಿಯಿಂದ ಕೆಲವೊಂದು ಉತ್ಕೃಷ್ಟವಾದಂಥ ಅಣುಜೀವಿಗಳು ಬೆಳಿತವೆ. ಸೊ ಅಲ್ಲಿ ಅಣುಜೀವಿಗಳ ಆಧಾರದ ಮೇಲೆ ನಾವು ಈ ದುಂಡಾಣು, ಶಿಲೀಂಧ್ರ ಮತ್ತು ಈ ಜಂತುಗಳನ್ನು ನಾವು ನಿಯಂತ್ರಣಕ್ಕೆ ತರ್ಬೋದು. ಇವತ್ತು ಅನೇಕ ಶಿಲೀಂಧ್ರ ಆಧಾರಿತ, ದುಂಡಾಣು ಆಧಾರಿತ ಈ ಜಂತುನಾಶಕಗಳಿದ್ದಾವೆ. ಮಾರ್ಕೆಟಲ್ಲಿ ಸಿಗ್ತವೆ, ಸಂಘ ಸಂಸ್ಥೆಗಳು ಸಿಗ್ತವೆ. ಅಂಥವುಗಳನ್ನು ಬೀಜೋಪಚಾರ ಮಾಡೋದಾಗಲಿ, ಮಣ್ಣಿಗೆ ನೇರವಾಗಿ ಹಾಕೋದ್ರಿಂದ ದ್ರಾವಣ ಮಾಡಿ ಈ ಒಂದು ಜಂತುಗಳು ಅಥವಾ ರಾಸಾಯನಿಕ ಜಂತುನಾಶಕಗಳಿದಾವೆ. ಅದರಲ್ಲಿ ಯಾವುದೇ ಒಂದು ಫೆರಡಾನ್ ಅಂತ ಗುಳಿಗೆ ಇದೆ. ಓಕೆ, ಈ ರೀತಿ DD ಅಂತಿದೆ. ಸೊ ಅನೇಕ ಜಂತುನಾಶಕಗಳು ನಮಗೆ ಹೊಸ ಹೊಸ ರೂಪದಲ್ಲಿ ಇವತ್ತು ಬರ್ತಾ ಇದ್ದಾವೆ. ಅದು ಒಂದು ಹೊಗೆ ಆಕಾರ ಇರ್ಬೋದು, ಅಥವಾ ಒಂದು ಉಂಡೆ ಆಕಾರ ಇರ್ಬೋದು, ನೀರಿನ ಆಕಾರದ ಇರ್ಬೋದು, ಪುಡಿ ಆಕಾರ ಇರ್ಬೋದು. ಅನೇಕ ಜಂತುನಾಶಕಗಳು ನಮ್ಗೆ ಕಂಡು ಬರ್ತವೆ. ಅಂಥ ಜಂತುನಾಶಕಗಳನ್ನು ಉಪಯೋಗ ಮಾಡಿಕೊಂಡು ಬೇವಿನ ಪುಡಿ ಜೊತೆಗೆ ನಾವು ನಿಯಂತ್ರಣವನ್ನು ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಇವುಗಳ ಜೊತೆಗೆ ಅನೇಕ ವಾತಾವರಣ ಆಧಾರಿತ ರೋಗಗಳು ಬರ್ತವೆ. ಅವು ಆ್ಯಕ್ಚುಲಿ ರೋಗಗಳಲ್ಲ. ಅಂದರೆ ರೋಗ ಅಂತ ನಾವು ಅಂದ್ಕೊಂಡಾಗ ಅದಕ್ಕೊಂದು ಜೈವಿಕ ಅಂಶದ ಮೂಲ ಇರ್ತದೆ. ಶಿಲೀಂಧ್ರ, ದುಂಡಾಣು, ಅನಂಜಾಣು, ಜಂತು, ಕೀಟಗಳು ಇವೆಲ್ಲ ಅಂತೀವಿ. ಬಟ್ ಇವುಗಳನ್ನು ದಾಟಿ ಕೆಲವೊಂದು ಡಿಸಾರ್ಡರ್ ಅಂತ ಕರಿತೀವಿ ನಾವು. ಅವು ಕೂಡ ಎಂಥ ಲಕ್ಷಣ ಇರ್ತಾವೆ ಅಂದರೆ ಅದು ಯಾವುದೋ ಒಂದು ಜೈವಿಕ ಆಧಾರಿತ ರೋಗ ಅಂತ ಅನಿಸುತ್ತೆ. ಉದಾಹರಣೆಗೆ ಟೊಮ್ಯಾಟೋದಲ್ಲಿ ಆ ಟೊಮ್ಯಾಟೊ ಹಣ್ಣಿನ ಕೊಳೆಯೋದಾಗುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ, ಟೊಮ್ಯಾಟೊ ಹಣ್ಣು ಭಾಳ ಹತ್ತಿರದಲ್ಲಿ ಸರಿಯಾಗಿ ಸ್ಟ್ಯಾಪ್ಲಿಂಗ್ ಮಾಡಿಲ್ಲ ರೈತ, ಸರಿಯಾಗಿ ಗೂಟ ಇಟ್ಟು ಅದನ್ನು ಎತ್ತರವಾಗಿ ಮಾಡಿಲ್ಲ ಅಂತಂದರೆ ಏನಾಗಿರುತ್ತೆ, ಆ ಹಣ್ಣು ಮಣ್ಣಿನ ಹತ್ತಿರ ಇರೋದರಿಂದ ಅಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ ಆಗ್ಬೋದು. ಅಥವಾ ಮಣ್ಣು ನೇರವಾಗಿ ಮಣ್ಣಿಗೆ ಹಣ್ಣಿಗೆ ಟಚ್ ಆಗೋದ್ರಿಂದ ಅದರ ಒಂದು ಘರ್ಷಣೆಯಿಂದ ಅಲ್ಲಿ ಆ ಪರಿಚಿತ ಗಾಯ ಆಗಿ ಅಲ್ಲಿ ಹಣ್ಣಿನ ಕೊಳವಿಕೆ ಇರ್ಬೋದು, ಒಂದು ಮಚ್ಚೆ ಆಧಾರಿತ ಕಪ್ಪಾಗೋದು ಇರ್ತದೆ. ಬಟ್ ಇದನ್ನು ದಾಟಿ ನಾನು ಹೇಳಿದ್ದೇನೆ ವಾತಾವರಣ ಅಂದರೆ ಬಿಸಿಲು ಏರ್ಪೇರಾದರೆ
ಮಳೆ ಏರುಪೇರಾದರೆ, ಓಕೆ, ಗಾಳಿಯಲ್ಲಿ ಏರುಪೇರಾದರೆ, ಆಮೇಲೆ ಕೆಲವೊಂದು ಲಘು ಪೋಷಕಾಂಶಗಳ ಕೊರತೆ ಅಥವಾ ಅವುಗಳ ಒಂದು ವಿಷಯುಕ್ತ ಅಂದರೆ ಟಾಕ್ಸಿಸಿಟಿ ಆರ್ ಡೆಫಿಷಿಯನ್ಸಿ, ಇವುಗಳಿಂದನೂ ಕೂಡ ಅನೇಕ ವಿಚಿತ್ರ ಲಕ್ಷಣಗಳು ಮಣ್ಣಿನಲ್ಲಿ, ಗಿಡಗಳಲ್ಲಿ, ಟೊಮ್ಯಾಟೊದಲ್ಲಿ ವಿಶೇಷವಾಗಿ ಕಂಡುಬರ್ತವೆ. ಸಿಗಾರ್ ಅಂದರೆ ಎಂಡ್ ರಾಟ್ ಅಂತ ಹೇಳ್ತೀವಿ ನಾವು. ಅಂಥ ಒಂದು ಹಣ್ಣಿನ ಒಂದು ಕೊಳೆಯ ಇರ್ತಕ್ಕಂಥ ಲಕ್ಷಣಗಳು ಕಂಡು ಬಂದಾಗ ನಾವು ಮೊದಲಿಗೆ ಗಮನಿಸಬೇಕಾಗಿದ್ದೇನೆಂದರೆ ಆ ಲಕ್ಷಣ ಆಧಾರದ ಮೇಲೆ ಇದು ಏನು ಜೈವಿಕ ಆಧಾರ ಇದೆಯಾ ಅಥವಾ ವಾತಾವರಣ ಆಧಾರ ಇದೆಯಾ ಅಥವಾ ಪೋಷಕಾಂಶಗಳ ಆಧಾರ ಇದೆಯಾ. ಸೊ ಹೆಚ್ಚಿಗೆ ಒಂದು ಭಾಗದಲ್ಲಿ ಬಿಸಿಲು ಬೀಳೋದ್ರಿಂದ ಆ ಒಂದು ಹಣ್ಣಿನ ಕ್ವಾಲಿಟಿ ಕಡಿಮೆ ಆಗುತ್ತೆ. ಯಾಕಂದರೆ ಆ ಬಿಸಿಲು ಬಾಧಿತವಾಗಿ ಅಲ್ಲಿ ಆ ಪರದೆ ಏನಿರ್ತದೆ ಹಣ್ಣಿನ ಭಾಗದ ಮೇಲ್ಪದರೆ ಅದು ಎಫೆಕ್ಟಾಗಿ ಅದು ಬೆಳ್ಳಗಾಗೋದು ಅಥವಾ ತನ್ನ ಒಂದು ಗುಣವನ್ನು, ಆ ಬಣ್ಣದ ಗುಣವನ್ನು ಕಳೆದುಕೊಳ್ಳುವುದು, ಗಾತ್ರದ ಗುಣವನ್ನು ಕಳೆದುಕೊಳ್ಳೋದು, ಈ ರೀತಿ ನಮ್ಗೆ ಕಂಡು ಬರುತ್ತೆ. ಬಟ್ ಇಲ್ಲಿ ಏನು ಮಾಡಬೇಕು ನಾವು, ಆ ಪೋಷಕಾಂಶದ ಕೊರತೆ ಇದೆಯಾ, ಮ್ಯಾಂಗ್ನೀಸ್ ಇದೆಯಾ, ಮ್ಯಾಗ್ನೀಷಿಯಮ್ ಇದೆಯಾ, ಜಿಂಕ್ ಇದೆಯಾ, ಕಾಪರ್ ಇದೆಯಾ, ನಿಕ್ಕಲ್ ಇದೆಯಾ, ಅದನ್ನು ಐಡೆಂಟಿಫೈ ಮಾಡಬೇಕು ಫಸ್ಟ್ ಮಣ್ಣಿನಲ್ಲಿ. ಏನು ಈ ಒಂದು ಪೋಷಕಾಂಶಗಳ ಆಧಾರಿತ ನಿರ್ವಹಣೆ, ಅದರಿಂದನೂ ಕೆಲವೊಂದು ಆಗ್ತದೆ. ಅಥವಾ ಎಕ್ಸೆಸ್ ಯಾವುದಾದ್ರೂ ಇದೆಯಾ, ಅದು ಬೇರೆದಕ್ಕೆ ಕೆಲಸ ಮಾಡಿಕೊಡ್ತಾ ಇಲ್ವಾ. ಸೊ ಇವುಗಳನ್ನ ನೋಡಿಕೊಂಡು ನಿರ್ಧಾರ ಮಾಡಿಕೊಂಡು ಅವುಗಳ ಒಂದು ನಿರಂತರವಾದಂಥ ಕಾಯ್ದುಕೊಳ್ಳುವಿಕೆ ಭಾಳ ಮುಖ್ಯ. ಬರೀ ಯಾವುದೋ ಒಂದು ಕೆಮಿಕಲ್ ಹೊಡೆದು ಇದನ್ನೆಲ್ಲ ಸರಿಪಡಿಸೋಣ, ಅದು ಭಾಳ ತಪ್ಪಾಗುತ್ತೆ. ಓಕೆ, ಆಮೇಲೆ ವಾತಾವರಣ ಅತಿ ಹೆಚ್ಚು ಬಿಸಿಲು ಬೀಳ್ತಿತ್ತಪ್ಪ ಅಂದ್ರೆ ಅಲ್ಲಿ ಏನಾದ್ರು ಒಂದು ಶೇಡ್, ನೆರಳು ಬೀಳುವಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೇಕು. ಆ ಬಿಸಿಲು ಬೀಳಾರ್ದಂಗೆ ನೋಡ್ಕೋಬೇಕು. ಅಥವಾ ಹೆಚ್ಚು ಅಲ್ಲಿ ಏನು ತೇವಾಂಶ ಆಗ್ತಾ ಇದೆ ಹೊಲದ ಪಕ್ಕ ಅಂದ್ರೆ ಅಲ್ಲಿ ತೇವಾಂಶವನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಸೊ ಈ ರೀತಿ ಈ ಅಬಯೋಟಿಕ್ ಅಂತ ಹೇಳ್ತೀವಿ ನಾವು ಡಿಸಾರ್ಡರ್ಸ್, ಇದು ಟೊಮ್ಯಾಟೊದಲ್ಲಿ ಅತಿ ಹೆಚ್ಚು ಕಂಡು ಬರ್ತದೆ. ಆಮೇಲೆ ಭಾಳ ಸಾರಿ ಕನ್ಫ್ಯೂಷನ್ನು ಮಾಡುತ್ತೆ. ಗೊತ್ತಿಲ್ಲ ಅಂದರೆ ಅದು ಕನ್ಫ್ಯೂಷನ್ನಿಗೆ ಕಾರಣ ಆಗುತ್ತೆ. ಇದು ರೋಗದಿಂದ ಬಂದಿದೆ ಅಂತ ಹೇಳ್ಕೊಂಡು ಅದಕ್ಕೆ ಸುಮ್ಮನೆ ಸಿಂಪಡಣೆ ಮಾಡೋದಾಗಲಿ, ಈ ರೀತಿ ವಿಷಮಯ ಮಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ. ಸೊ ನಮ್ಮ ರೈತರು ಬರೀ ಹೊಲದಲ್ಲಿ ಅಷ್ಟೇ ಅಲ್ಲ, ಶೇಖರಣೆ ಮಾಡುವಲ್ಲಿ ಕೆಲವೊಂದು ಗಾಳಿ ಆಡಲಿಲ್ಲ ಅಂದರೂ ಕೂಡ ಪೂವರ್ ವೆಂಟಿಲೇಷನ್ ಅಂತ ಹೇಳ್ತೀವಿ, ಅಲ್ಲಿಯೂ ಕೂಡ ಅಲ್ಲಿ ಆ ಒಂದು ಕೊಳೆಯುವಿಕೆ ಪ್ರಾರಂಭ ಆಗುತ್ತೆ ಹಣ್ಣಿಂದು. ಸೊ ನಮ್ಮ ರೈತರು ಕನಿಷ್ಠ ಪಕ್ಷ ಅದನ್ನು ಹರಿದ ಮೇಲೆ ಶೇಖರಣೆ ಮಾಡುವಲ್ಲಿ, ಸರಬರಾಜು ಮಾಡುವಲ್ಲಿ ಮತ್ತು ಪೂರ್ಣ ನೇರವಾಗಿ ಕನ್ಸ್ಯೂಮರಿಗೆ ಅಂದರೆ ಗ್ರಾಹಕನಿಗೆ ತಲುಪಿಸುವಲ್ಲಿ ಆಗ್ತಕ್ಕಂಥ ಈ ಸಪ್ಲೈ ಚೈನ್ ಏನಿದೆ, ಈ ಸರಬರಾಜು ಕೊಂಡಿ, ಅದು ಬಹಳ ಮುಖ್ಯವಾಗಿದೆ. ಇವತ್ತು ಅನೇಕ ಸಂಶೋಧನೆಗಳು, ಆಧುನಿಕ ತಂತ್ರಜ್ಞಾನಗಳು ಇವತ್ತು ಜಾಸ್ತಿ ಇರೋದು ಎಲ್ಲೆಪ್ಪ, ಹೊಲ ಮತ್ತು ಗ್ರಾಹಕ, ಫೀಲ್ಡ್ ಟು ಪ್ಲೇಟ್ ಅಂತೇನು ಹೇಳ್ತೀವಿ ನಾವು. ಅದರ ನಡುವೆ ಏನು ಇದೆ, ಈ ಕೊಂಡಿಯನ್ನು ಸದೃಢ ಮಾಡುವಂಥ ಅವಶ್ಯಕತೆ ಇವತ್ತಿದೆ. ನಮ್ಮ ರೈತರು ಮತ್ತು ಆ ರೈತ ಸಂಬಂಧಿತ ಅಧಿಕಾರಿಗಳು, ವಿಜ್ಞಾನಿಗಳು ಅಥವಾ ತಜ್ಞರು, ಈ ರೀತಿ ಇರ್ತಕ್ಕಂಥವ್ರು ಎಲ್ಲರೂ ಒಟ್ಟುಗೂಡಿ ಈ ಟೊಮ್ಯಾಟೊ ಅನ್ನೋ ಒಂದು ಅದ್ಭುತ ಬೆಳೆಗೆ ಒಂದು ಕಾಯಕಲ್ಪವನ್ನು ತರಬಹುದು. ಯಾಕಂದರೆ ಹೆಚ್ಚಿಗೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇದಕ್ಕೆ ಇರೋದರಿಂದ ಅನೇಕ ಪದಾರ್ಥಗಳನ್ನು ಒಂದು ಟೊಮ್ಯಾಟೊ ಹಣ್ಣಿನಿಂದ ನಾವು ಮಾಡೋದರಿಂದ ಅಲ್ಲಿ ಅನೇಕ ರೋಗಗಳು, ಕೀಟಗಳು ಬರುವ ಸಾಧ್ಯತೆ ಇದೆ. ಯಾವಾಗದು ಮನುಷ್ಯನಿಗೆ ಅತಿ ಪ್ರಿಯವಾಗಿರುತ್ತೋ ಅದು ಯಥೇಚ್ಛವಾಗಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಕೀಟಗಳಿಗೆ, ಕ್ರಿಮಿಗಳಿಗೆ ಅದು ಹಾಗೇ ಆಗಿರ್ತದೆ. ಸೊ ಆದ್ದರಿಂದ ಓವರಾಲ್ ನಮ್ಮ ರೈತರು ಇಂಥ ಬೆಳೆಗಳನ್ನು ಬೆಳೆಯಬೇಕಾದ್ರೆ ಈ ಅತ್ಯಂತ ವಾಣಿಜ್ಯ ಬೆಳೆಗಳು, ಅದು ತಳಿ ನಿರ್ಧಾರ ಮಾಡೋದು, ಬೀಜ ನಿರ್ಧಾರ ಮಾಡೋದು, ಪದ್ಧತಿ ನಿರ್ಧಾರ ಮಾಡೋದು, ಅದನ್ನು ಯಾವ ರೀತಿ ನಾವು ಮುಂದುವರಿಬೇಕು, ಈ ರೋಗಗಳನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಯಾವ ರೀತಿ ಶಿಲೀಂಧ್ರನಾಶಕಗಳು, ದುಂಡಾಣುನಾಶಕಗಳು, ಜಂತುನಾಶಕಗಳನ್ನು ಬಳಕೆ ಮಾಡಬೇಕು, ಯಾವ ರೀತಿಯಾದಂಥ ಒಂದು ಬೇಸಾಯ ಕ್ರಮಗಳನ್ನು ನಾವು ತರಬೇಕು, ಶೇಖರಣೆ ಹೆಂಗೆ ಮಾಡಬೇಕು. ಸೊ ಇವುಗಳೆಲ್ಲ ಆಧಾರದ ಮೇಲೆ ಟೊಮ್ಯಾಟೊ ಬೆಳೆಯ ಸ್ಥಿತಿಗತಿ ನಿರ್ಬಂಧ ಆಗುತ್ತೆ. ಅದರಿಂದ ರೈತನ ಒಂದು ಹೆಚ್ಚಿನ ಅನುಕೂಲತೆ ಆಗುತ್ತೆ. ಇದು ತಿಳುವಳಿಕೆ ಇಲ್ಲಿ ಬಹಳ ಮುಖ್ಯ. ಯಾವುದೇ ಆಗಲಿ ಅತಿಶಯದಿಂದ ಅಥವಾ ಅತಿ ಶೀಘ್ರವಾಗಿ ಮಾಡಿ ಮುಗಿಸೋಣ ಅನ್ನೋದು ಭಾಳ ತಪ್ಪು. ಆಮೇಲೆ ಇತ್ತೀಚೆಗೆ ಇಂಥ ತರಕಾರಿ ಬೆಳೆಗಳಲ್ಲಿ ಆ ಒಂದು ಬೆಳೆಯ ಸಮಯ ಅಂದರೆ ಹುಟ್ಟಿನಿಂದ ಹಣ್ಣಾಗೋವರೆಗೂ ಆ ಸಮಯವನ್ನು ಕಡಿಮೆ ಮಾಡಿ ಅತಿ ಹೆಚ್ಚು ಮಾರುಕಟ್ಟೆಗೆ ಲಭ್ಯವಾಗಂಗೆ ಏನು ತಂತ್ರಜ್ಞಾನ ಬರ್ತಾ ಇದೆಯೋ ಅದರ ಜೊತೆಗೇ ಈ ವಾತಾವರಣ ನಿರ್ಧಾರಿತ ಗುಣವಾಹಿನಿಗಳಲ್ಲೂ ಬದಲಾವಣೆ ಆಗುತ್ತೆ. ಸೊ ಆದ್ದರಿಂದ ನಮ್ಮ ರೈತರು ಯಾವ ತಳಿಯನ್ನು ಆಯ್ಕೆ ಮಾಡೋದ್ರಿಂದ ಅದಕ್ಕೆಷ್ಟು ಟೈಮ್ ಇದೆ, 90 ದಿವಸದಲ್ಲಿ ಬರುತ್ತೋ, 100 ದಿವಸದಲ್ಲಿ ಬರುತ್ತೋ, 120 ದಿವಸಕ್ಕೆ ಬರುತ್ತೋ, ಅದು ತಿಳ್ಕೊಂಡು ಆಮೇಲೆ ಅದನ್ನು ಯಾವಂಗೆ ಬೆಳಿಬೇಕು, ಅದನ್ನೇನು ಪಾಲಿ ಹೌಸ್ಗಡೆ ಬೆಳಿಬೇಕಾ, ಏನು ನೆಟ್ ಹೌಸ್ನೇ ಬೆಳಿಬೇಕಾ ಅಥವಾ ಓಪನ್ನಾಗಿ ಬೆಳಿಬೇಕಾ, ಯಾಕಂದರೆ ವಾತಾವರಣ ನಿರ್ಧಾರ ಹೆಂಗಾಗುತ್ತೆ, ಅದಕ್ಕೆ ಮೂಲಭೂತ ಅಂಶಗಳು ಏನಿದ್ದಾವೆ, ಯಾವ ಶಿಲೀಂಧ್ರನಾಶಕ ಅದಕ್ಕೆ ಆಗಿ ಬರುತ್ತೆ, ಯಾವ ಶಿಲೀಂಧ್ರನಾಶಕ ಸಿಂಪರಣೆಯಿಂದ ಅದು ತನ್ನ ರಫ್ತು ಮಾರ್ಕೆಟನ್ನು ಕಳೆದುಕೊಳ್ಳುತ್ತೆ,
ಸೊ ಇಂಥ ಕೆಲವೊಂದು ಅಂಶಗಳಿಂದ ರೈತರು ಸರಿಯಾಗಿ ಅರ್ಥ ಮಾಡಿಕೊಂಡು, ಆಮೇಲೆ ಹಾಗೆಯೇ ಕೀಟಗಳ ಬಲೆಗಳನ್ನು ಹಾಕೋದು, ಕೀಟಗಳ ಸಂಖ್ಯೆಯನ್ನು ಆಧಾರದ ಮೇಲೆ ಸಿಂಪಡಣೆ ಮಾಡೋದು, ಇವನ್ನೆಲ್ಲ ಮಾಡೋದ್ರಿಂದ ಇಂಥ ಅದ್ಭುತವಾದಂಥ ಅಮೃತ ಬೆಳೆ ಟೊಮ್ಯಾಟೊ ಬೆಳೆಯನ್ನು ನಮ್ಮ ರೈತರಿಗೆ ಸಂರಕ್ಷಿತವಾಗಿಸಿ ಅವರಿಗೆ ಒಂದು ಅನುಕೂಲವಾದಂಥ ಆದಾಯವನ್ನು ತರುವಲ್ಲಿ ಎಲ್ಲರ ಒಂದು ಪಾತ್ರ ಪ್ರಮುಖ ವಹಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.